ನಿಮ್ಮ ಎದುರಿಗೆ ರಿಸೀವ್ ಆಗಿರೋದು ಕನ್ನಡ ಹೌದು ಸರ್. ಹೌದಾ ನಿಮ್ಮ ಎದುರು ರಿಸೀವ್ ಆಗಿರೋದಾ ಹೌದು ಸರ್. ಚಲೋ ಏನಾಗಿದೆ ಇದು ನೋ ಸರ್ವಿಸ್ ಏನಾಗಿದೆ ಇದು ನೋ ಸರ್ವಿಸ್. ನೋ ಸರ್ವಿಸ್ ಸೊ ಇದನ್ನು ನಾವು ಹೊರಗಿಂದನೇ ಫಸ್ಟ್ ಚೆಕ್ ಮಾಡೋಣ ಏನ್ ಕಂಪ್ಲೇಂಟ್ ಇರ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ ಹೊರಗಿಂದಾನೆ बाहर से ही चेक करेंगे ಇದು ಲಾಕ್ ನಾನು ಏನ್ ಮಾಡ್ತೀನಿ ಓಪನ್ ಮಾಡಿದ್ದೀನಿ ನೆಟ್ವರ್ಕ್ ಇಂದ ಎಲ್ಲಿ ಹೋಗ್ತೀನಿ ಸೆಟ್ಟಿಂಗ್ಸ್ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ನಾನು ಸೆಟ್ಟಿಂಗ್ಸ್ ಫಸ್ಟ್ ಸೆಟ್ಟಿಂಗ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀನಿ ಸಿಮ್ ಸೆಟ್ಟಿಂಗ್ಸ್ ಸಿಮ್ ಸ್ಟೇಟಸ್ ಸಿಮ್ ಸ್ಟೇಟಸ್ ಸಿಮ್ ಸ್ಟೇಟಸ್ ಬರ್ಬೇಕಲ್ಲ ಸಿಮ್ ಅಂತ ಚಲೋ ಸಿಮ್ ಕಾರ್ಡ್ ನೇಮ್ ಸಿಮ್ ಕಾರ್ಡ್ ಸ್ಟೇಟಸ್ ಸಿಮ್ ಸ್ಟೇಟಸ್ ಇದೆ ಅಷ್ಟೇ ಚಲೋ ಸಿಮ್ ಸ್ಟೇಟಸ್ ಇದೆ ಸೊ ಇದರಲ್ಲಿ ರೇಡಿಯೋ ಆಫ್ ಇದೆಯಾ ಆನ್ ಇದೆಯಾ ಏನಿದೆ ಅಂತ ಚೆಕ್ ಮಾಡೋಣ ಸಿಮ್ ಸ್ಟೇಟಸ್ ಅಲ್ಲಿ ನೋ ಸರ್ವಿಸ್ ಇದೆ ಏನಿದೆ ನೋ ಸರ್ವಿಸ್. ಕಾಣಿಸ್ತಿದೆ ಎಲ್ಲರಿಗೂ ಹೌದು ಸರ್. ನೋ ಸರ್ವಿಸ್ ಅಂತ ಹೇಳಿದ್ರೆ ರೇಡಿಯೋ ಆಫ್ ಅಲ್ಲ ಔಟ್ ಆಫ್ ಸರ್ವಿಸ್ ರೇಡಿಯೋ ಆಫ್ ಅಲ್ಲ ಏನಿದು ಔಟ್ ಆಫ್ ಸರ್ವಿಸ್. ನೋಡ್ರಿ ಸೊ ಇದಾದ್ಮೇಲೆ ನಾನು ಸೀದಾ ಇಲ್ಲಿ ಹೋಗ್ತೀನಿ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ 2G ನಾನು ಏನ್ ಮಾಡಿದೀನಿ ಸೆಲೆಕ್ಟ್ ಮಾಡಿದೀನಿ ಆಟೋಮೆಟಿಕ್ ನೆಟ್ವರ್ಕ್ ಸೆಲೆಕ್ಟ್ ಇದೆಯಲ್ಲ ಇದನ್ನ ನಾನು ಏನ್ ಮಾಡ್ತಾ ಇದೀನಿ ಆಫ್ ಅಂದ್ರೆ ಮ್ಯಾನ್ಯುವಲ್ ಮಾಡ್ತೀನಿ ನೋಡೋಣ ಸರ್ಚ್ ಆಗುತ್ತಾ ಅಂತ ನೋಡೋಣ ಏನಾಗುತ್ತಾ 4G ಇಂದ 2G ಬಂತು ನೋಡೋಣ ಸರ್ಚ್ ಆಗ್ತಾ ಇದೆ ನೋಡೋಣ ಇದ್ರೂ ಸಿಗುತ್ತಾ ಅಥವಾ ಇಲ್ವೋ ಪ್ರೋಟೋಕಾಲ್ ನಾವು ಚೆಕ್ ಮಾಡಿದಾಗ ರೇಡಿಯೋ ಆಫ್ ಅಂತ ಏನ್ ಬಂದಿಲ್ಲ ಅಕಸ್ಮಾತ್ ಇದು MTK ಹ್ಯಾಂಡ್ಸೆಟ್ ಇದ್ರೆ ರೇಡಿಯೋ ಆಫ್ ಅಂತ ಬರಲ್ಲ MTK हैंडसेट रहे तो इसका अंदर रेडियो ऑफ करके नहीं आएगा क्वालकॉम रहे तो आएगा नो MTK में रेडियो ऑफ का ऑप्शन नहीं है ओनली क्वालकॉम ओके तो ಏನಾಯ್ತು ನೋಡಿದ್ದು ಸರ್ಚ್ ಆಗ್ತಾನೆ ಐತೆ ಏನಾಗ್ತೈತೆ ಈ ಅಂತ ಬಂದೈತೆ ಮೇಲೆ ಈ ಅಂತ ಬಂದಿದೆ ಈ करके इसका ऊपर आ चुका है सर्च ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಸರ್ಚಿಂಗ್ ಆಯ್ತು ಏರ್ಟೆಲ್ ಅಂತ ಬರ್ತಾ ಇದೆ 2G ಇದನ್ನ ನಾನು ರಿಜಿಸ್ಟರ್ ಮಾಡ್ತೀನಿ ಏನ್ ಮಾಡ್ತೀನಿ ರಿಜಿಸ್ಟರ್ ಮಾಡ್ತೀನಿ ಕನೆಕ್ಟೆಡ್ ಅಂತ ಬರ್ತಾ ಇದೆ ನೋಡಿ ಕನೆಕ್ಟೆಡ್ ಬಂತಾ ಅಥವಾ ರಿಜಿಸ್ಟರ್ ಆಗುತ್ತೆ ಏನಾಗುತ್ತೆ ಇವಾಗ ಅದೇ ತರ ನಾನು ಏನ್ ಮಾಡ್ತೀನಿ 4G ಹೋಗ್ತೀನಿ ಅದೇ ತರ ಏನ್ ಮಾಡ್ತೀನಿ 4G ಕನೆಕ್ಟ್ ಮಾಡ್ತೀನಿ ಇಲ್ಲಿ ಮತ್ತೆ ರೇಡಿಯೋ ಆನ್ ಅಲ್ಲಿ ಇದೆ ಆಫ್ ಏನಿಲ್ಲ ಸೊ ಇದು MTK ಇರ್ಬೋದು ಅಥವಾ ಕ್ವಾಲ್ಕಾಮ್ ಕೂಡ ಇರ್ಬೋದು ಇಲ್ಲಿ ಏನಾಗ್ತದೆ ಮತ್ತೆ ಲಿಸ್ಟ್ ಸರ್ಚ್ ಆಗ್ತದೆ ನೋಡೋಣ ಲಿಸ್ಟ್ ಬರುತ್ತೆ ಬಂತ ನೋಡೋಣ ಸರ್ಚಿಂಗ್ ಮಾಡ್ತಾ ಇದೀವಿ ಬರುತ್ತಾ ಇಲ್ವಾ ಸೊ ಇದು ನಿಮ್ಮ ಎದುರಿಗೆ ರಿಸೀವ್ ಆಗಿರೋ ಮೊಬೈಲಾ ಕನ್ನಡ ನೆಟ್ವರ್ಕ್ ಸೆಕ್ಷನ್ ಆಗಿದೆ ನಿಮ್ದು ಆಗಿದೆಯಾ ಆಗಿದೆ. ಸೊ ಚೆಕ್ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋಣ ಚೆಕ್ ಮಾಡೋಣ ಇದನ್ನ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ ನೆಟ್ವರ್ಕ್ ಸೆಕ್ಷನ್ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ 4G ಹ್ಯಾಂಡ್ಸೆಟ್ 5G ಇಲ್ಲ ಇದು Y22 Y73 ನ ಯಾವ್ದೋ ಕೊಟ್ಟಿದ್ರಲ್ಲ ಇದು ಬಿಲ್ Y73 A73 ನ Y73 ವಿವೋ Y73 ನೋಡಿ ಇಷ್ಟೋ ತನಕ ಆದ್ರೂ ಲಾಂಗ್ ಸರ್ಚಿಂಗ್ ಏನಾಗ್ಲಿಲ್ಲ ಇದರಲ್ಲಿ ರಿಜಿಸ್ಟರ್ ಆಗಕ್ಕೆ ಲೀಸ್ಟೇ ತೋರಿಸ್ತಾ ಇದೆ ಲೀಸ್ಟ್ ತೋರಿಸಿದ್ರೇನೆ ರಿಜಿಸ್ಟರ್ ಆಗೋದು ಕರೆಕ್ಟಾ ಇನ್ನೊಂದು ನಿಮಿಷ ಕಾಯೋಣ ಕರೆಕ್ಟ್ ಆಗಿ ನೋಡೋಣ ಏನಾಗುತ್ತೆ ಲೀಸ್ಟ್ ತೋರಿಸುತ್ತಾ ಅಥವಾ ಲೀಸ್ಟ್ ತೋರಿಸಿದ್ರೆ ರಿಜಿಸ್ಟರ್ ಆಗ್ಬೇಕು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಹಾ ನೋ ಸರ್ವಿಸ್ ರಿಜಿಸ್ಟರ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಬಂತ ರಿಜಿಸ್ಟರ್ ಆಗೋದೆಲ್ಲಿ ಕ್ಲೌಡ್ ಅಲ್ಲಿ ಕನ್ನಡ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ನೋಯ್ಸ್ ತೋರಿಸಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನಿಮ್ಮ IME ಗಲತ್ ಇರ್ಬೋದು ಅಥವಾ ಪ್ರಾಬ್ಲಮ್ ಇರ್ಬೋದು ಅದನ್ನ ಏನ್ ಮಾಡ್ಬೇಕು ಚೆಕ್ ಮಾಡ್ಬೇಕು ಹೇಳಿದೀನಿ ನಿಮಗೆ ಕನ್ನಡ ಅದು ಕರೆಕ್ಟ್ ಆಗಿದ್ದು ರಿಜಿಸ್ಟರ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರೋಸೆಸ್ ಹೇಳಿದೀನಿ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಯಾವ ಲೈನ್ಗಳನ್ನ ಚೆಕ್ ಮಾಡ್ಬೇಕು ಅಂತ ಕನ್ನಡ ಆ ಲೈನ್ಗಳನ್ನ ಏನ್ ಮಾಡ್ಬೇಕು ಲೀಸ್ಟ್ ಓಕೆ ನಾಟ್ ರಿಜಿಸ್ಟರ್ ಓಕೆ ಹೇಳಿದಿನಾ
ನೋಡಿ ಇದು ಲಾಂಗ್ ಸರ್ಚಿಂಗ್ ಏನಾಗ್ತಾ ಇದೆ ಇದು. ಸೊ ಈ ಕೇಸಸ್ ಅಲ್ಲಿ ನೋಡೋಣ, ನಮ್ಮ 4G IC ಕಂಪ್ಲೇಂಟ್ ಅಂತ ನಮಗೆ ಐಡಿಯಾ ಬಂತಾ. 2G IC ಏನ್ ಬಂತು, ನೆಟ್ವರ್ಕ್ ಬಂತು, ಸೆಲೆಕ್ಟ್ ಆಯ್ತು, ಎಲ್ಲ ಆಯ್ತು. ನಾವು ಇನ್ನು ಬಿಚ್ಚೆ ಎಲ್ಲ ಅಷ್ಟೊಳಗೆ ನಮ್ಗೆ ಗೊತ್ತಾಗಿದೆ 4G IC ಕಂಪ್ಲೇಂಟ್ ಅಂತ. ಚಲೋ ಟೀಕ್, ಇದನ್ನ ಏನ್ ಮಾಡೋಣ, ಫಟಾಫಟ್ ಅಂತ ಬಿಚ್ಬಿಟ್ಟು ಚೆಕ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಏನ್ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡ. ಸೊ ಇವಾಗ ನೋಡಿ ನಾನು ಮೊಬೈಲ್ನ ಆನ್ ಮಾಡಿದ್ದೀನಿ, ಯಾಕೆಂದ್ರೆ ಅಲ್ಲಿ ದೂರದಿಂದ ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಮತ್ತೊಂದ್ಸರಿ ತೋರಿಸೋಣ ಅಂತ. सो मोबाइल को ऑन किया हुआ है, ऑन करके क्या किया हुआ है दिखाएंगे, क्योंकि ना वो वीडियो में आपको बाहर से नहीं दिखा हुआ, इसीलिए 2G को मैंने सेलेक्ट कर रहा हूँ. 2G का मैं 4G में तो नेटवर्क नहीं आ रहा था, मैंने 2G में सर्च कर रहा हूँ. 4G में नेटवर्क नहीं आया हुआ है, तो 2G में मैंने ಸರ್ಚ್ ಕರೋ. 4G ಅಲ್ಲಿ ನೆಟ್ವರ್ಕ್ ಬಂದಿಲ್ಲ, ನಾನು 2G ಅಲ್ಲಿ ನಿಮಗೆ ಇಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ. 2G ಅಲ್ಲಿ ನೋಡಿ ಸರ್ಚ್ ಆಗ್ತಾ ಇದೆ, ಏರ್ಟೆಲ್ ಅಂತಾನು ಬಂತು ಇದು. ಓಕೆ, ಸೊ 2G ಅಲ್ಲಿ ಸರ್ಚ್ ಆಗ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. सो अभी ये सर्च हो रहा है, देखेंगे क्या होता है इसका, क्योंकि है ना, तो 2G में ये सेलेक्ट हो रहा है बट 4G में सेलेक्ट नहीं हो रहा है. डायरेक्टली 4G IC के पास हम अटैक करेंगे. सो देखो ये कनेक्ट भी है और ऊपर से इसका ई करके ನೆಟ್ವರ್ಕ್ ಬಿ ಆ ಗಯಾ है. ಸೊ ಈ ಅಂತ ನೆಟ್ವರ್ಕ್ ಕೂಡ ಬಂತು, ಮತ್ತೆ ಮೇಲಿಂದ ಇದೇನಾಯ್ತು, ಸಿಮ್ ಡಿಟೆಕ್ಷನ್ ಆಯ್ತು. ಇದು Y22 ಮೊಬೈಲ್ ಆಗಿದೆ. ಇದು ಯಾವ್ದಾಗಿದೆ, Y22 ಮೊಬೈಲ್ ಆಗಿದೆ. ಇದರಿಂದ ನಾನು ಬಿಟ್ ಮ್ಯಾಪ್ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ಮೇನ್ ಆಗಿ ನೋಡ್ಬೇಕಾಗಿರೋದು ಅಂತ ಹೇಳಿದ್ರೆ RFFE ಇಲ್ಲ, ಇದರಲ್ಲಿ ಮಿಪಿ ಪ್ರೋಟೋಕಾಲ್ ಇದೆ. ಸೊ ಈ ಮಿಪಿ ಪ್ರೋಟೋಕಾಲ್ ನ ಚೆಕ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಎಲ್ಲ CPU ಇಂದ MTK CPU ಇರೋದ್ರಿಂದ CPU ಇಂದ ಡೈರೆಕ್ಟ್ ಆಗಿ ಎಲ್ಲ ಒಂದೊಂದೇ ಲೈನ್ಗೂ ಎಲ್ಲ IC-ಗಳಿಗೂ ಇದರಲ್ಲಿ ಹೋಗುತ್ತೆ. ಇದು 4G ಹ್ಯಾಂಡ್ಸೆಟ್ ಆಗಿರೋದ್ರಿಂದ ಸೊ ಒಂದೊಂದೇ IC-ಗಳಿಗೆ ತೋರಿಸುತ್ತೆ. ಮತ್ತೆ 1.8 ವೋಲ್ಟೇಜ್ ಚೆಕ್ ಮಾಡಬೇಕು, ಮತ್ತೆ VBAT ಲೈನ್ ಚೆಕ್ ಮಾಡಬೇಕು, ಆಮೇಲೆ ನಮ್ಮ APT ವೋಲ್ಟೇಜ್ ನ ಚೆಕ್ ಮಾಡಬೇಕಾಗುತ್ತೆ ಫಸ್ಟ್ ಆಗಿ. ಸೊ ನಾವು ಒಂದೊಂದೇ ಬರೋಣ. ಫಸ್ಟ್ ಗೆ ನಾವೇನ್ ಮಾಡೋಣ, RFFE ಅಂದ್ರೆ ನಮ್ಮ MTK ಒಳಗೆ ಮಿಪಿ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈ ಮಿಪಿ ಪ್ರೋಟೋಕಾಲ್ ನ ಚೆಕ್ ಮಾಡೋಣ. ಸೊ ಇವಾಗ ಮಿಪಿ ಪ್ರೋಟೋಕಾಲ್ ಅಲ್ಲಿ ನಾನು DSO ನ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. DSO ನ ಏನ್ ಮಾಡ್ತಾ ಇದ್ದೀನಿ, ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ RFFE ಇರ್ಲಿ ಅಥವಾ ಮಿಪಿ ಇರ್ಲಿ, ಮಿಪಿ ಯಾಕೆ ಅಂತ ಹೇಳಿದ್ರೆ MTK ಹ್ಯಾಂಡ್ಸೆಟ್ ಅಲ್ಲಿ ಮಿಪಿ ಪ್ರೋಟೋಕಾಲ್ ಯಾವ IC ಬಂದಿಲ್ವೋ ಆ IC ಮಾತ್ರ ವರ್ಕ್ ಆಗಲ್ಲ, ಬಟ್ RFFE ಅಲ್ಲಿ ರೇಡಿಯೋ ಆಫ್ ಆಗುತ್ತೆ. ಅಂದ್ರೆ ಸಾರಿ, ಕ್ವಾಲ್ಕಾಮ್ ಅಲ್ಲಿ ರೇಡಿಯೋ ಆಫ್ ಆಗುತ್ತೆ, MTK ಅಲ್ಲಿ ರೇಡಿಯೋ ಆಫ್ ಅನ್ನೋ ಶಬ್ದ ಇಲ್ಲ. ಓಕೆ, ಸೊ ಇವಾಗ ನಾನು ಏನ್ ಮಾಡಿದ್ದೀನಿ, ಕ್ಲಾಕ್ ನ ಅಟ್ಯಾಚ್ ಮಾಡಿದ್ದೀನಿ, ಅಂದ್ರೆ ಮಿಪಿ ಕ್ಲಾಕ್ SDA ಕ್ಲಾಕ್ ನ ಏನ್ ಮಾಡಿದ್ದೀನಿ, ಚೆಕ್ ಮಾಡ್ಲಿಕ್ಕೆ DSO ಮುಖಾಂತರ ಸಾಲ್ಡರ್ ಮಾಡಿದ್ದೀನಿ. ಓಕೆ, ಕನೆಕ್ಟಿವಿಟಿ ಇಟ್ಟಿದ್ದೀನಿ. ಮತ್ತೆ ನೋಡಿ, ನಾನು ಚಿಕ್ಕ ವಿಂಡೋದಲ್ಲಿ ಅದನ್ನ ಗ್ರೌಂಡ್ ನ ಸಾಲ್ಡರ್ ಮಾಡಿ ಗ್ರೌಂಡ್ ಪಿನ್ ನ ಗ್ರೌಂಡಿಗೆ ಹಚ್ಚಿದ್ದೀನಿ. ಓಕೆ, ಸೊ ಇವಾಗ ಏನಾಗುತ್ತೆ, ನಾನು ಮೊಬೈಲ್ ನ ಒಂದ್ಸಲಿ ಆನ್ ಮಾಡ್ತೀನಿ. ಆವಾಗ ಇನ್ನು ಲೋಗೋ ಇರುವಾಗಲೇ ಮಿಪಿ ಅಥವಾ ನಮ್ಮ RFFE ಅಂತ ಏನ್ ಹೇಳ್ತೀವಿ ಅದು ಬಂದು ಹೋಗ್ಬೇಕು. ಅಂದ್ರೆ ಲೋಗೋ ಇರುವಾಗಲೇ ಚೆಕಿಂಗ್ ಮಾಡುತ್ತೆ ನಮ್ಮ CPU ಇಂದ ನಮ್ಮ 4G IC-ಗೆ. ಓಕೆ, ಇದು ಡೇಟಾ ಬರ್ತಾ ಇದೆಯಾ ಇಲ್ವಾ ಅಂತ ನಾನು ಕ್ಲಾಕಿಗೆ ಇವಾಗ ನೋಡಿ, ಕ್ಲಾಕ್ ಬಂತು, ಕ್ಲಾಕಿಗೆ ಇವಾಗ ಅಟ್ಯಾಚ್ ಮಾಡಿದ್ದೆ. ಕ್ಲಾಕ್ ಏನಾಯ್ತು, ಕ್ಲಿಯರ್ ಆಗಿ ಬರ್ತಾ ಇದೆ. ನಾನು ಸ್ಟಾಪ್ ಮಾಡ್ತೀನಿ ಇವಾಗ. ಓಕೆ, ಸ್ಟಾಪ್ ಮಾಡಿ ಕ್ಲಿಯರ್ ಆಗಿ ನಾವೇನ್ ಮಾಡೋಣ, ಚೆಕ್ ಮಾಡೋಣ. ನೋಡಿ, ಇದು ನಾನು ಸ್ಟಾಪ್ ಮಾಡಿದ್ದೀನಿ, ಸಿಗ್ನಲ್ ನ ಸ್ಟಾಪ್ ಮಾಡಿಬಿಟ್ಟು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದು ಬಂದು ನಮ್ದು RFFE ಅಥವಾ ಮಿಪಿ ಅಂತ ಹೇಳ್ತೀವಿ MTK ಒಳಗೆ. ಇದು ಕ್ಲಾಕ್ ಬಂದಿದೆ ನಮ್ದು 100%. ಇವಾಗ ನಾನು ಇದನ್ನ ಸಾಲ್ಡರ್ ನ ತೆಗೆದ್ಬಿಟ್ಟು ಅದನ್ನ ಡೇಟಾ ಲೈನಿಗೆ ಇಡ್ತೀನಿ. ಡೇಟಾ ಲೈನ್ ಅಲ್ಲಿ 100% ಏನ್ ಬರಬೇಕು, ಡೇಟಾ ಕೂಡ ಬರಲೇಬೇಕು. ಓಕೆ, ಸೊ ಬಂದ್ರೆ ನಾವು ನಮ್ಮ CPU ಸೈಡ್ ಹೋಗಲ್ಲ, ನಾವೇನ್ ಮಾಡ್ತೀವಿ, 4G IC-ಯ ಇನ್ನು ಉಳಿದ ಲೈನ್ಗಳನ್ನ 1.8 ಮತ್ತೆ VBAT ಮತ್ತು VPA APT ವೋಲ್ಟೇಜ್ ಗಳನ್ನು ಚೆಕ್ ಮಾಡ್ತೀನಿ. ಓಕೆ, ಸೊ ಇವಾಗ ನಾನು ಡೇಟಾ ಲೈನ್ಗೆ ಏನ್ ಮಾಡ್ತಾ ಇದ್ದೀನಿ, ಸಾಲ್ಡರ್ ಮಾಡ್ತಾ ಇದ್ದೀನಿ. ಬ್ಯಾಟ್ರಿನ ಕನೆಕ್ಷನ್ ಮಾಡಿ ಸೆಟ್ ನ ಆನ್ ಮಾಡ್ತೀನಿ. ನೋಡೋಣ, ಈಗ ಡಿಸ್ಟರ್ಬೆನ್ಸ್ ಸಿಗ್ನಲ್ ಬಂದಿದೆ ನಮ್ದು, ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ ಇವಾಗ. ಸೊ ಕ್ಲಿಯರ್ ಮಾಡ್ಬಿಟ್ಟು ಅದನ್ನ ಒಂದ್ಸರಿ ನೋಡೋಣ. ಸೊ ಕ್ಲಿಯರ್ ಮಾಡಿದ್ದೀನಿ. ಇವಾಗ ನಾನು ಮೊಬೈಲ್ ನ ಆನ್ ಮಾಡ್ತೀನಿ. ನೋಡಿ, ನಮ್ದು ಡೇಟಾ ಲೈನ್ 100% ಕೂಡ ಬರ್ತಾ ಇದೆ. ಸೊ ನಮ್ಮ ಮಿಪಿ ಡೇಟಾ ಮತ್ತೆ ಮಿಪಿ ಕ್ಲಾಕ್ ಎರಡೂ 100% ಆಗಿದೆ. ಇವಾಗ ನಾನು ಇದನ್ನ ತೆಗಿತೀನಿ. ನನಗೊಂದು ಪ್ರಾಬ್ಲಮ್ ಸಾಲ್ವ್ ಏನಂದ್ರೆ, ನಮ್ದು CPU ಇಂದ
ಪ್ರೋಟೋಕಾಲ್ 100% ಇದೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಈಗ ನಾನು ಚೆಕ್ ಮಾಡಬೇಕಾಗಿರೋದು 1.8 ವೋಲ್ಟೇಜ್. ಸೊ ಆನ್ ಮಾಡ್ತೀನಿ ಸೆಟ್ನ ಆನ್ ಮಾಡಿ ಇಲ್ಲಿ ನಾನು ಮಲ್ಟಿಮೀಟರ್ ಇಟ್ಟಿದ್ದೀನಿ ನೋಡಿ, 1.7.9 ಬರ್ತಾ ಇದೆ. ಓಕೆ, ಡನ್. ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನೋಡಬೇಕಾಗಿರೋದು ನಾವು ವಿ ಪಿ ಎಸ್ ಲೈನ್ ಒಂದು ರಿಜಿಸ್ಟರ್ ಮುಖಾಂತರ ಇದಕ್ಕೆ ಬಂದಿದೆ. ಸೊ ಈಗ ಈ ಲೈನಲ್ಲಿ ನಾವು ವೋಲ್ಟೇಜ್ನ ಒಂದ್ಸಲಿ ಚೆಕ್ ಮಾಡೋಣ ರಿಜಿಸ್ಟರ್ ಹತ್ರ. ಸೊ ಈ ರಿಜಿಸ್ಟ್ರಲ್ಲಿ ಇಲ್ಲಿ ನೋಡಿ 2.6 ಬರ್ತಾ ಇದೆ. ಈ ಕಡೆ ಸೈಡು ರಿಜಿಸ್ಟರ್ 2.6 ಬರ್ತಾ ಇದೆ, ಈ ಕಡೆ 4.6. ಅಂದ್ರೆ ಈ ರಿಜಿಸ್ಟರ್ ಏನಾಗಿದೆ, ಲೀಕೇಜ್ ಆಗಿರ್ಬೋದು. ನೋಡಿ, ನನಗೆ ಕಾಣೋ ಪ್ರಕಾರವಾಗಿ ಹಾರ್ಡ್ವೇರ್ ಪಾರ್ಟ್ ತೂತ ಬಿದ್ದಿದೆ, ಒಂದು होल आಗಿದೆ. हार्डवेयर पार्ट में इसका अंदर एक होल हो गया है. सो देखो ये गया हुआ है, रजिस्टर का वैल्यू गया हुआ है, इसलिए इसका पूरा के पूरा वोल्टेज इस तरफ नहीं आ रहा है, वी बैट का वोल्टेज. सो देखो इस तरफ 2.6 है, इस तरफ 4 वोल्टेज है. इसको हम निकालेंगे. इसका निकालने से पहले इसका एक बार ओम्स मोड में यानी कितना ओम्स करके है करके इसको ಚೆಕ್ करेंगे. ಸೊ ನಾನೇನು ಮಾಡ್ತೀನಿ, ಬ್ಯಾಟ್ರಿ ತೆಗೆದ್ಬಿಟ್ಟು ಇದರ ಓಮ್ಸ್ ಮೋಡಲ್ಲಿ ಇದನ್ನು ಚೆಕ್ ಮಾಡ್ತೀನಿ. ಸೊ ಓಮ್ಸ್ ಮೋಡಲ್ಲಿ ಏನು ಮಾಡೋಣ, ಒಂದ್ಸಲಿ ಚೆಕ್ ಮಾಡೋಣ. ಸೊ ಇದು ನಾನು ಓಮ್ಸ್ ಮೋಡಿಗೆ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಓಮ್ಸ್ ಮೋಡಲ್ಲಿ ಇದ್ರ ವ್ಯಾಲ್ಯೂ ನೋಡ್ತಾ ಹೋಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. इसका वैल्यू देखो ओम्स मोड में कम होते जा रहा है, यानी इसका सेंटर में ब्रेक हो गया, वैल्यू कम होते ही जा रहा है. इसको निकालेंगे, एक बाईपास करेंगे. ಇದನ್ನ ತೆಗೆದ್ಬಿಟ್ಟು ನಾವೇನು ಮಾಡ್ಬಿಡ್ತು, ಒಂದು ಜಂಪಿಂಗ್ ಹಾಕೋಣ ದಪ್ಪ ವೈರ್ನಿಂದ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಜಂಪಿಂಗ್ ವೈರಿಂದ ಇದನ್ನ ನಾನೇನು ಮಾಡ್ತೀನಿ, ಜಂಪ್ ಮಾಡ್ತೀನಿ. ಓಕೆ, ಸೊ ಇದಾದ್ಮೇಲೆ ನಾವೇನ್ ಮಾಡೋಣ, ಸೊ ಇದನ್ನ ಕೋರ್ಸನ್ನ ಸಿಮ್ ಹಾಕೋಣ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಏನಾದ್ರು ಆಯ್ತಾ ಅಂತ ನೋಡೋಣ. ಸೊ ಆಗಿಲ್ಲ ಅಂದ್ರೆ ಮುಂದಿನ ಸ್ಟೆಪ್ ತಗೊಳ್ಳೋಣ. ಸೊ ನಮ್ದು ಪ್ರೋಟೋಕಾಲ್ ಓಕೆ, 1.8 ಓಕೆ, ಇವಾಗ ವಿ ಬ್ಯಾಟ್ ಕೂಡ ಓಕೆ. ವಿ ಬ್ಯಾಟ್ ಏನಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ, ಸೊ ನಮ್ದು ನೆಟ್ವರ್ಕು ಪಿ ಎ ಆಂಪ್ಲಿಫೈ ಆಗಲ್ಲ. ಓಕೆ, ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ನೆಟ್ವರ್ಕ್ನ ಚೆಕ್ ಮಾಡ್ತೀನಿ. ಯಾವುದೇ ನೆಟ್ವರ್ಕ್ ಬಂದಿಲ್ಲ. ಒಂದ್ಸಲಿ ಇದನ್ನ ನಾನೇನು ಮಾಡ್ತೀನಿ, सर्च मारती मैनुअल सर्च मारती. एक बार इसको मैनुअल सर्च करेंगे, देखेंगे क्या आता, लिस्ट आता है नहीं आता. पहले तो लिस्ट भी नहीं आ रहा था, कुछ भी नहीं आ रहा था. अभी देखेंगे क्या होता है. तो फर्स्ट ಏನಾಗ್ತಾ ಇರಲಿಲ್ಲ, ಲಿಸ್ಟ್ ಬರ್ತಾ ಇರಲಿಲ್ಲ, ಏನು ಬರ್ತಾ ಇರಲಿಲ್ಲ. ಸೊ ಆದ್ರೆ ಇವಾಗ ನೋಡಿ ಲಿಸ್ಟ್ ಬಂತು ಅನ್ಸುತ್ತೆ. ಸೊ ಅದನ್ನ ನಾನು ರಿಜಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಏರ್ಟೆಲ್ ಅಂತ ಲಿಸ್ಟ್ ಬಂದಿದೆ ಆಲ್ರೆಡಿ. ಅಂದ್ರೆ ನಮ್ಮ ಐ ಸಿ 100% ಸರಿಯಾಗಿದೆ, ಆಂಪ್ಲಿಫೈ ಆಗ್ತಾ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಈಗ ನೋಡ್ತಾ ಇದ್ದೀನಿ ಲೀಸ್ಟ್ ರಿಜಿಸ್ಟರ್ ಆಗ್ಬೇಕಾಯ್ತು ಇಷ್ಟೊಳಗೆ, ಬಟ್ ಅದ್ರ ರಿಜಿಸ್ಟರ್ ಆಗ್ತಾ ಇಲ್ಲ. ಸೊ ಕೆನಾಟ್ ರಿಜಿಸ್ಟರ್ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಮತ್ತೊಂದ್ಸರಿ ನಾನು ರಿಜಿಸ್ಟರ್ ಮಾಡ್ತೀನಿ ನೋಡಿ. और एक बार मैं रजिस्टर करने का कोशिश कर रहा हूँ, तो एयरटेल आ गया, ये हो गया कैनाट रजिस्टर, यानी उधर तक यानी अपना नेटवर्क टावर तक इसका नहीं जा रहा है, यानी नेटवर्क TX सिग्नल नहीं जा रहा है. सो इसीलिए हम इधर वोल्टेज तो अपना चेक कर लिया हमने, वो तो आ गया. ये वाला बाईपास भी किया था हमने. ಸೊ ಇದನ್ನ ಏನು ಮಾಡಿದ್ವಿ, ರಿಜಿಸ್ಟರ್ನ ಬೈಪಾಸ್ ಮಾಡಿದ್ವಿ, ಮತ್ತೆ ಎಲ್ಲ ವೋಲ್ಟೇಜು ಮಿಪಿ ಪ್ರೋಟೋಕಾಲ್ನು ಚೆಕ್ ಮಾಡಿದ್ವಿ. ಇವಾಗ ನೋಡಬೇಕಾಗಿರೋದು ನಾವು ಎ ಪಿ ಟಿಲಿಂದ ಬರುವ ವೋಲ್ಟೇಜ್ ಅನ್ನು ನಾವೇನು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಎ ಪಿ ಟಿ ಪ್ರಾಬ್ಲಮ್ ಇದೆಯಾ, ನಮ್ಮ ಪವರ್ ಐ ಸಿ ಕಂಪ್ಲೇಂಟ್ ಇದೆಯಾ, ಅಥವಾ ನಮ್ಮ 4G IC ಕಂಪ್ಲೇಂಟ್ ಇದೆ ಅಂತ ನಾನು ಚೆಕ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ 308 ಬರ್ತಾ ಇದೆ, ಈ ಕಡೆ ಗ್ರೌಂಡ್ ಇಲ್ಲಿ 308 ನಮ್ದು VPI APT ಡಯೋಡ್ ಮೋಡ್ ರೀಡಿಂಗ್ ಬರ್ತಾ ಇದೆ. ಸೊ VPI APT ಡಯೋಡ್ ಮೋಡ್ ರೀಡಿंग 308 आ रहा है. सो उल्टे में 319 आ रहा है. देखो फ्रेंड्स, ये तो लीकेज में पड़ गया 100%. फॉरवर्ड बायस एंड रिवर्स बायस में हमने चेक कर रहा, अभी तो फॉरवर्ड बायस में 19 आ गया, रिवर्स बायस में 309. फॉरवर्ड बायस में 319, रिवर्स बायस में 309. इसका मतलब ये लाइन 100% लीकेज में पड़ चुका है. सो इसको हम क्या करेंगे, एक बार रोजिन डाल के कोई गर्म होता है कि चेक करेंगे. ಸೊ ಒಂದ್ಸರಿ ನಾವೇನ್ ಮಾಡೋಣ, ರೋಜಿನ್ ಹಾಕಿ ಚೆಕ್ ಮಾಡೋಣ. ನಾನು ಒಂದ್ಸಲಿ ವಿ ಬ್ಯಾಟ್ದು ನಿಮಗೆ रीडिंग तोरिस्ತೀನಿ. एक बार वी बैट का मैं रीडिंग दिखाता हूँ. देखो, सो वी बैट का रीडिंग जो है 341 है. रिवर्स बैस फॉरवर्ड बैस में 1000 को ऊपर जा रहा था, ये तो ठीक था. बट इसका अंदर 309 एंड 3019 है, ये तो 100% लीकेज में पड़ चुका है. या कोई आईसी पड़ा हुआ है, या कोई
कंपोनेंट लीकेज में नहीं, कंपोनेंट बोल तो पैरेलल में रहने वाले कोई भी कंपोनेंट हो सकता है लीकेज में पड़ा हुआ। सो देखे ऐसा ही वीडियो देखो तो कैसे ये प्रॉब्लम सॉल्व होगा करके हम बताने वाला है। ಸೊ ಇದೇ ತರ ನೀವೇನ್ ಮಾಡಿ ವಿಡಿಯೋನ ಮುಂದೆ ನೋಡಿ ಯಾವ ತರ ಇದು ಸಾಲ್ವ್ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ನೋಡಿ। ಇದು ಆಲ್ರೆಡಿ ಒಂದ್ಸರಿ 3019 ತೋರಿಸ್ತಿತ್ತು, ಈಗ ಒಂದೇ ಸರಿ 00 ತೋರ್ಸಕ್ಕೆ ಹಿಡಿತು। ಸೊ ಇದರಲ್ಲಿ ನಾವೇನ್ ಮಾಡ್ಬೋದು, ರೋಸಿನ್ ಹಾಕಿ ರೋಸಿನ್ ನಾನು ಏನ್ ಮಾಡ್ತಾ ಇದೀನಿ, ರೋಸಿನ್ ಹಾಕ್ತಾ ಇದೀನಿ। ರೋಸಿನ್ ಹಾಕಿ ಇಲ್ಲಿ ನಾನು ಚೆಕ್ ಮಾಡ್ತಾ ಇದೀನಿ। ಫಸ್ಟ್ 2 ವೋಲ್ಟ್ 2 ಆಂಪಿಯರ್ ಕೊಡ್ತೀನಿ। ಇಲ್ಲಿ ಏನಾದ್ರು ಗರಂ ಆಗುತ್ತಾ ಅಥವಾ ಏನಾದ್ರು ಇದಾಗುತ್ತಾ ಅಂತ ನೋಡ್ತೀನಿ, ಆದ್ರೆ ಯಾವುದೇ ಗರಂ ಆಗ್ತಾ ಇಲ್ಲ, ಯಾವುದೇ ಇದು ಸೊ रोजिन करुकता ಇಲ್ಲ, रोजिन ಹಾಕಿಲ್ಲ ನಾನು ಇಲ್ಲಿ ಕರ್ಪೂರ ಹಾಕಿದ್ದೀನಿ। सो हमने रोजिन डाला नहीं है, कर्पूरा डाला हुआ है। तो ये ऑटो एम्पेयर 22 ले रहा है, क्योंकि ना कुछ भी नहीं लेना चाहिए था 4 वोल्ट 5 एम्पेयर देने के बाद। देखो वीपीएच में मैंने वीबैट में 4 वोल्ट 5 एम्पेयर दिया तो बट कोई भी एम्पेयर कंज्यूम नहीं हुआ। सो इसका अंदर ये आईसी को निकालना वाला हूँ, नहीं तो पावर आईसी को निकालना पड़ता है। पहले मैंने इजी वाला काम करता हूँ, ये वाला 4G IC को निकालता हूँ। ಫಸ್ಟ್ ನಾನು ಈಸಿ ಕೆಲಸ ಮಾಡ್ತೀನಿ, 4G IC ನಾನು ಏನು ಮಾಡ್ತಾ ಇದ್ದೀನಿ, ತೆಗಿತಾ ಇದ್ದೀನಿ ಈಚೆ। ಓಕೆ, ಯಾಕೆ ಅಂತ ಹೇಳಿದ್ರೆ 4G IC ತೆಗೆದ್ರೆ ನಮಗೆ ಐಡಿಯಾ ಬರುತ್ತೆ ಇದು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ। ಸೊ ಇವಾಗ ಮತ್ತೊಂದ್ಸಲಿ ನಾನು ಏನು ಮಾಡ್ತಾ ಇದ್ದೀನಿ, ರೋಸಿನ್ ಹಾಕ್ತಾ ಇದ್ದೀನಿ। ಸೊ ರೋಸಿನ್ ಹಾಕಿ ಇಲ್ಲಿ ಚೆಕ್ ಮಾಡ್ತೀನಿ। ಅದಕ್ಕಿಂತ ಮುಂಚೆ ನಾನು ಸರಿ ವೋಲ್ಟೇಜ್ ಕೊಟ್ಟು ನೋಡಿದ್ರೆ ಯಾವುದೇ ವೋಲ್ಟೇಜ್ ಆಂಪಿಯರ್ ಇದಾಗಲಿಲ್ಲ, ನಾನು ಸರಿ ಇದನ್ನ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ। ವೋಲ್ಟೇಜ್ ಯಾವುದು ಕೂಡ ಏನಾಗಲಿಲ್ಲ, ಇಲ್ಲಿ ಆಂಪಿಯರ್ ಕನ್ಸ್ಯೂಮ್ ಆಗಲಿಲ್ಲ। ಬಟ್ ಆದರೆ ಏನಾಗ್ತಾ ಇತ್ತು, ವೋಲ್ಟೇಜ್ ವಿ ಪಿ ಎ ಲೈನಲ್ಲಿ ಎಪಿಟಿ ಲೈನಲ್ಲಿ ವೋಲ್ಟೇಜ್ ಬಂದಿಲ್ಲ ಕನ್ನಡ। ಸೊ ಈ ಕಾರಣದಿಂದ ನಾನು ಇವಾಗ ಏನು ಮಾಡ್ತೀನಿ, ಫುಲ್ ಕ್ಲೀನ್ ಮಾಡಿಕೊಂಡು ಆದಮೇಲೆ ಫುಲ್ಲು ರೋಸಿನ್ ಹಾಕಿ, ರೋಸಿನ್ ಅಂದರೆ ನಾವು ಕರ್ಪೂರ ಹಾಕ್ತೀವಿ, ಕರ್ಪೂರನ ಹಾಕ್ಬಿಟ್ಟು ಸೊ ಏನು ಮಾಡ್ತೀನಿ, ಇನ್ನೊಂದ್ಸರಿ ವೋಲ್ಟೇಜ್ನ ಕೊಟ್ಟು ಚೆಕ್ ಮಾಡ್ತೀನಿ। ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ಹೇಳೋದು ಯಾವ ಥರ ಲೀಕೇಜ್ ಕಂಡು ಹಿಡಿಯೋದು ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ। ಸೊ ನೋಡಿ ಇವಾಗ ನಾನು ವೋಲ್ಟೇಜ್ ಕೊಡ್ತಾ ಇದ್ದೀನಿ 2 ವೋಲ್ಟ್, ಏನು ಕೂಡ ಅದರಲ್ಲಿ ಆಂಪಿಯರ್ ಆಗಲಿಲ್ಲ, ಕನ್ಸ್ಯೂಮ್ ಆಗಿಲ್ಲ। ಸೊ ನಾನು 4 ವೋಲ್ಟ್ ಕೊಟ್ಟರೆ 5 ಮಾತ್ರ ಕನ್ಸ್ಯೂಮ್ ಆಗ್ತಾ ಇದೆ। ಈ ಕೇಸಸ್ಸಲ್ಲಿ ನಾನು ಯಾವ ಥರ ಲೀಕೇಜ್ನ ಕಂಡುಹಿಡಿಬೇಕು ಅನ್ನಂಗಿದ್ರೆ, ಸೊ ಒಂದು ಸ್ವಲ್ಪ ಬ್ಲೋಯರ್ ಹೀಟ್ ಮಾಡಿ, ನಿಮಗೆ ಎಲ್ಲಿ ಶಾರ್ಟಿಂಗ್ ಇದೆಯೋ ಆ ಏರಿಯಾಗಳಲ್ಲಿ ಏನು ಮಾಡಬೇಕು, ಬ್ಲೋಯರ್ನ ಹೀಟ್ ಮಾಡಬೇಕು। ಹೀಟ್ ಮಾಡಿ ಕ್ಲೀನಾಗಿ ಸ್ವಲ್ಪ ಕೂಲ್ ಆದಮೇಲೆ ಆಮೇಲೆ ನೀವು ಕೋಲ್ ಟೆಸ್ಟ್ ಮಾಡಿದಾಗ ನೋಡಿ ಇವಾಗ ಎಷ್ಟು ಬರ್ತಾ ಇದೆ, 400 ರೀಡಿಂಗ್ ಬರ್ತಾ ಇದೆ। ಇದೀಗ ಈ ಲೈನು ಮತ್ತೇನಾದ್ರು ಶಾರ್ಟಿಂಗ್ ಲೀಕೇಜಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸೊ ಸ್ವಲ್ಪ ಹೀಟ್ ಮಾಡಬೇಕಾಗುತ್ತೆ। ಹೀಟ್ ಮಾಡಿದ ಮೇಲೆ ನೀವೇನು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ ಹೀಟ್ ಆದಮೇಲೆ। ಸೊ ಏನಾದರೂ ಇದು ಮತ್ತೆ ಸೇಮ್ 00ಗೆ ಏನಾದರೂ ಹೋಯ್ತಾ ಅಂತ। ಸೊ ಹಾಗಾಗಿ ನಾನು ಇದು ಕರ್ಪೂರ ಹಾಕಿರೋದನ್ನ ಕರಗಿಸ್ಲಿಕ್ಕೆ ಸೊ ಬ್ಲೋಯರಲ್ಲಿ ಹೀಟ್ ಮಾಡ್ತಾ ಇದೀನಿ, ಮತ್ತೆ ಆ ಸೆಕ್ಷನ್ ಫುಲ್ ಹೀಟ್ ಮಾಡಿದಾಗ ಯಾವುದೋ ಒಂದು ಕೆಪಾಸಿಟರು ಏನಾಗುತ್ತೆ, ಅದರ ವ್ಯಾಲ್ಯೂ ಕಳ್ಕೊಂಡು 00 ಆಗ್ಬೋದು, ಲೈನ್ ಕೂಡ 00 ಆಗ್ಬೋದು। ಈ ಕಾರಣದಿಂದ ಒಂದ್ಸಲಿ ಹೀಟ್ ಮಾಡಿ ನಾನು ಚೆಕ್ ಮಾಡಿದೆ, ಮತ್ತೆ ಅದನ್ನ ಕ್ಲೀನಾಗೆ ವಾಶ್ ಕೂಡ ಮಾಡ್ತಾ ಇದ್ದೀನಿ। ಸೊ ಈ ಟ್ರಿಕ್ಸು ನೀವು 100% ವರ್ಕ್ ಆಗುತ್ತೆ। ಹೀಟ್ ಮಾಡಿ ನೀವು ವ್ಯಾಲ್ಯೂನ ಚೆಕ್ ಮಾಡಿದಾಗ ಲೀಕೇಜ್ ಇದ್ದಾಗ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ಕಳ್ಕೊಳುತ್ತೆ। ಸೊ ನೋಡಿ ಇವಾಗ ಈಗಿನ ಅದೇ ಕೆಪಾಸಿಟರ್ 400 ತಗೊಂತ ಇತ್ತು, ಅದೇ ಲೈನು ಇವಾಗ 400 ತಗೊಂತ ಇತ್ತು। ಫಾರ್ವರ್ಡ್ ಬಯಾಸಲ್ಲೂ 400, ರಿವರ್ಸ್ ಬಯಾಸಲ್ಲಿ 400, ಫಾರ್ವರ್ಡ್ ಬಯಾಸಲ್ಲಿ 1000ಕ್ಕಿಂತ ಮೇಲೆ ಹೋಗ್ತಾ ಇತ್ತು। ಸೊ ನಾನೇನು ಮಾಡಿದೆ, ಆ ಕೆಪಾಸಿಟರ್ನ ತೆಗೆದೆ। ಈ ಕೆಪಾಸಿಟರ್ ಅಲ್ಲಿ ಇದ್ದಿದ್ದ ಕೆಪಾಸಿಟರ್ ತೆಗೆದಾಗ ನನಗೆ ವ್ಯಾಲ್ಯೂ ಆಕ್ಚುಲ್ ಆಗಿ ಸಿಕ್ತು। ಇದು ನಮ್ಮ ಶಾರ್ಟಿಂಗ್ ಕೆಪಾಸಿಟರ್, ಇದು ಆಕ್ಚುಲಿ ಫುಲ್ ಶಾರ್ಟ್ ಆಗಿದ್ದಿಲ್ಲ। ಸೊ ಏನಾಗಿತ್ತು ಅಂತ ಹೇಳಿದ್ರೆ ಇದು ಹಾಫ್ ಶಾರ್ಟಿಂಗ್ ಅಲ್ಲಿ ಇದ್ದಿದ್ದ ಕೆಪಾಸಿಟರ್। ಓಕೆ, ಇದನ್ನ ಹೀಟ್ ಮೆಥಡ್ ಮುಖಾಂತರವಾಗಿ ಇದನ್ನ ತೆಗಿಬೇಕಾಗುತ್ತೆ। ಸೊ ಐ ಹೋಪ್ ಅರ್ಥ ಆಯ್ತು ಅನ್ಕೊಂತೀನಿ, ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸರಿ ವಿಡಿಯೋ ನೋಡಿ। ಸೊ ಇದನ್ನ ಏನ್ ಮಾಡ್ತಾ ಇದ್ದೀನಿ, ನಾನು ತೆಗೆದಿರೋ ನಮ್ಮ RFIC ಇದೆಯಲ್ಲ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, 4G IC ಅಂತ ಕೂಡ ಕರಿಬೋದು, ಇದನ್ನ ನಾನು ಕೂರಿಸ್ತಾ ಇದ್ದೀನಿ। ಕೂರಿಸಿ ನಾನು ಏನ್ ಮಾಡ್ತೀನಿ, ಒಂದ್ಸಲಿ ಚೆಕ್ ಮಾಡ್ತೀನಿ ನಮ್ಮ ನೆಟ್ವರ್ಕ್ ಬರ್ತಾ ಇಲ್ವಾ ಅಂತ। ಸೊ ಫುಲ್ ಕೂಲ್ ಮಾಡಿದೆ, ಅದನ್ನ ಕೂರಿಸಿದೀವಿ, ಮತ್ತೆ ಕ್ಲೀನ್ ಮಾಡಿಬಿಟ್ಟು ಅದನ್ನ ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಬೋರ್ಡ್ ಒಂದಿಗೆ ಕೂರಿಸ್ಬಿಟ್ಟು ಸಿಮ್ ಕಾರ್ಡ್ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ। ನೋಡಿ ಇವಾಗ ಯಾವುದೇ ಹೀಟ್ ಆದ್ರೂ ರೀಡಿಂಗು ಕಡಿಮೆ ಆಗಿಲ್ಲ। ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ನೆಟ್ವರ್ಕ್ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ। ಸೊ ಆನ್ ಕೂಡ ಮಾಡ್ತಾ ಇದ್ದೀನಿ, ಮೊಬೈಲ್ ಆನ್ ಆಗ್ತಾ ಇದೆ। ಮೊಬೈಲ್ ಆನ್ ಆದಮೇಲೆ ನಮ್ಮ ನೆಟ್ವರ್ಕ್ 100% ಬಂದಿದೆ। ಇದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ನಾನು ಮೇಲಿರುವ ಕ್ಯಾಮ್ರಾದ ಮುಖಾಂತರ ಇದನ್ನು ನಿಮಗೆ
तोर्सके इष्टपಡ್ತೀನಿ सो अपना मोबाइल में 100% नेटवर्क आ गया ऐसा काम आप भी सीख सकते लाइव काम चल रहा था ये ಇದು ಲೈವ್ ಕೆಲಸ ನಡೀತಾ ಇತ್ತು ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು ಸ್ಟೂಡೆಂಟ್ ಎದುರುಗಡೆನೆ ಲೈವ್ ರಿಪೇರಿಂಗ್ ನಡೀತಾ ಇದು ಸೊ ಕಸ್ಟಮರ್ ಕೊಟ್ಟಿರೋ ಹ್ಯಾಂಡ್ಸೆಟ್ ಇದು ಆ, इधे तरह ಕೆಲಸ ಕಲಿಬೇಕಾದ್ರೆ ಬನ್ನಿ एसटीटी मोबाइल रिपेयर ट्रेनिंग इंस्टीट्यूट बेंगलुरु आप भी ऐसा काम सीख सकते हैं आ जाइए एसटीटी मोबाइल रिपेयर एंड ट्रेनिंग इंस्टीट्यूट बेंगलुरु देखो पूरा 4G आ चुका है सो हमने स्टूडेंट का सामने लाइव किया हुआ है 100% सक्सेस ಇದರಲ್ಲಿ ಕಾಣಿಸ್ತಾ ಇದೆ 4G ನೋಡಿ ಇವಾಗ ನೋಡಿ ಕಾಣಿಸ್ತಾ ಇದೆ 4G ಕಾಣಿಸ್ತಾ ಇದೆಯಾ ಓಕೆ ಸೊ ಇದು ಲೈವ್ ನಡೀತಾ ನಿಮ್ಮ ಎದುರಿಗೇನೆ ಹೌದು ಸರ್ ಹಾ ಲೈವ್ ನಡೀತಾ ಇಲ್ವಾ ನೋಡಿ ಇದು ಲೈವ್ ನಡೀತಾ ಇದ್ದ 1 ಪಾಯಿಂಟ್ ಬಂದಿದೆ ಯಾಕಂತ ಹೇಳಿದ್ರೆ ನಾವು ಹಿಂದ್ಗಡೆ ಅದಕ್ಕೆ ಏನ್ ಹಾಕಿಲ್ಲ ಕ್ಯಾಪ್ ಹಾಕಿಲ್ಲ ಆಂಟೆನ್ ಅನ್ನ ಫಿಕ್ಸ್ ಮಾಡಿಲ್ಲ ಓಕೆ ಇದು 100% ಇನ್ನ ಪ್ರಾಬ್ಲಮ್ ಬರಲ್ಲ ಬರುತ್ತಾ ಆಮೇಲೆ ಏನ್ ಮಾಡಿದ್ವಿ RFP ಡೇಟಾ ಕ್ಲಾಕ್ ಎಲ್ಲ ಚೆಕ್ ಮಾಡಿದ್ವಿ ಕನ್ನಡ ವೋಲ್ಟೇಜಸ್ ಎಲ್ಲ ಚೆಕ್ ಮಾಡಿದ್ವಿ ಕನ್ನಡ ಅದಾದ್ಮೇಲೆ ಫಾರ್ವರ್ಡ್ ಬೇಸ್ ರಿವರ್ಸ್ ಬೇಸ್ ರೀಡಿಂಗ್ GR ಮುಖಾಂತರ ಕಂಡುಹಿಡಿದ್ವಿ ಕನ್ನಡ ಸೊ ಒಂದು ಕೆಪಾಸಿಟರ್ ಶಾರ್ಟ್ ಒಂದು ರಿಜಿಸ್ಟರ್ ಶಾರ್ಟ್ ಓಪನ್ ಲೀಕೇಜ್ ನಾನು ಯಾವಾಗೂ ಹೇಳ್ದಂಗೆ ರಿಜಿಸ್ಟರ್ ಓಪನ್ ಆಗ್ತವೆ ಏನಾಗಲ್ಲ ಶಾರ್ಟ್ ಆಗಲ್ಲ ಕೆಪಾಸಿಟರ್ ಶಾರ್ಟ್ ಆಗ್ತವೆ ಓಪನ್ ಆಗಲ್ಲ ಕನ್ನಡ ಸೊ ಇದೇ ತರ ಕೆಲಸ ಕಲಿಬೇಕಂದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಸೊ ಲೈವ್ ಕೆಲಸ ನಡೀತಾ ಇಲ್ಲಿ ಲೈವ್ ಕೆಲಸ ನಡೀತಾ ಸೊ ಎಲ್ಲ ಡೆಡ್ ಬೂಟ್ ರಿಪೇರಿಂಗ್ ಇರ್ಬೋದು ಅಥವಾ ಲೈವ್ ಕಸ್ಟಮರ್ ಇಂದ ತಗೊಂಡಿರೋ ಮೊಬೈಲ್ ಗಳನ್ನ ನಿಮ್ಮ ಎದುರಿಗೆ ರಿಪೇರಿ ಮಾಡಿ ತೋರಿಸ್ಕೊಡ್ಲಾಗುತ್ತಾ ಚಲೋ ನೀವೇ CPU MC ರೀಬಾಲ್ ಮಾಡಿ ಸೆಟ್ ನ ಆನ್ ಮಾಡಿದೀರಾ ನೆಟ್ವರ್ಕ್ ಸೆಕ್ಷನ್ 5G ತನಕ ಎಲ್ಲಾ ತರ ಪ್ರಾಬ್ಲಮ್ 5G ನೆಟ್ವರ್ಕ್ ಸೆಕ್ಷನ್ ರೆಡಿ ಮಾಡಬಹುದಾ ಚಲೋ ಡೆಡ್ ಮೊಬೈಲ್ 5G ಹ್ಯಾಂಡ್ ಸೆಟ್ ಗಳನ್ನ ರಿಪೇರ್ ಮಾಡಬಹುದಾ ಹೈಯರ್ ಎಂಡ್ ಮಾಡೆಲ್ ಗಳಿರ್ಲಿ ಹೈಯರ್ ಎಂಡ್ ಮಾಡೆಲ್ ಕೂಡ ರಿಪೇರ್ ಮಾಡಬಹುದಾ ಚಲೋ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್